ನಮಸ್ತೆ. ಎಲ್ಲರೂ ಸಿಕ್ಕಾಬಟ್ಟೆ ಮಜ್ಜಿಗೆ ದೋಸೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಮಾಡೋದು ಹೇಳ್ಕೊಡ್ತೀರಾ ನಮಗೆ? 3 ತರ ದೋಸೆ ಇಟ್ಟು ತೋರಿಸ್ತಾ ಇದ್ದೀನಿ ಇವತ್ತು. ಓಕೆ. 2-3 ಇರೋದಕ್ಕೆ ಮಾತ್ರ ನೀವು ಎಷ್ಟು ಜನ ಇದ್ರು ಇದನ್ನ ಡಬಲ್ ತ್ರಿಬಲ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ. 1 ಅವಲಕ್ಕಿ, ಆಮೇಲೆ 2 ಅಕ್ಕಿ. ಯಾವ ಅಕ್ಕಿ ಇದು? ಮಾಮೂಲಿ ಅನ್ನದ ಅಕ್ಕಿನಾ ಇಲ್ಲ ದೋಸೆ ಅಕ್ಕಿನಾ? ಓಕೆ. ಆಮೇಲೆ 1 ಸ್ಪೂನ್ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಓಕೆ. ಆಮೇಲೆ 1 ಚೂರು ಮೆಂತ್ಯ. ನೆಕ್ಸ್ಟ್ ಇನ್ನೊಂದು ಐಟಮ್ ಇಟ್ಕೊಂಡು ಸಬ್ಬಕ್ಕಿ. ಅದು 1ಕ್ಕೆ 2 ಹಾಕಿದೀವಿ ಅಲ್ವಾ ಅಕ್ಕಿ, ಇದು 1ಕ್ಕೆ 3 ಹಾಕೋದು. 1 2 3. ಇದು ಸೇಮ್ ಅಷ್ಟೇ, ಮೆಂತ್ಯ. ಓಕೆ. ಒಂಚೂರು ಉದ್ದಿನ ಬೇಳೆ. ಓಕೆ. 3ನೇದು ನೀರು ದೋಸೆನೂ ಹಾಕ್ತಾ ಇದ್ದೀನಿ. ಇದು ನಿಮ್ಮ ಇಷ್ಟ, ಎಷ್ಟು ಬೇಕಾದ್ರೂ ಹಾಕೋಬೋದು. ದೋಸೆ ಬರೀ ಒಂದು ಲೋಟ ಹಾಕ್ತಾ ಇದ್ದೀನಿ ಅಷ್ಟೇ. ಇದು ಮತ್ತೆ ದೋಸೆ ಇಟ್ಟು ರೆಡಿ ಆದ್ಮೇಲೆ ಇದು 8 ಗಂಟೆ ಹೊತ್ತು ನೆನೆಸಬೇಕು. ಬಂದಿದ್ದೀನಿ. ಇದು ಸಬ್ಬಕ್ಕಿದು ಆಯಿತು, ಇದು ಅವಲಕ್ಕಿದು ಆಯಿತು. ಇದಕ್ಕೆ ಬರೀ ನೀರು ಸಾಕಷ್ಟೇ. ಇದು ನೀವು ಬೆಣ್ಣೆ ತೆಗೆದಿರೋ ಮಜ್ಜಿಗೆ ಆದರೂ ಹಾಕ್ಬೋದು, ಇಲ್ಲ ಗಟ್ಟಿ ಮೊಸರು ಇದ್ದರೆ ಹಾಕ್ಬೋದು, ಹುಳಿ ಮೊಸರು ಇದ್ದರೆ ಹಾಕ್ಬೋದು. ಬರೀ ಮೊಸರೆ ಅಂತಲ್ಲ, ನೀರು ಮಿಕ್ಸ್ ಮಾಡ್ಬೋದು ನನೆಯೋವರೆಗೂ ಅಷ್ಟೇ. ನೋಡಿ ನಂದಿದೆ, ನನೆಯೋವರೆಗೂ ಹಾಕೋದಷ್ಟೇ. ಅಂದರೆ ಅಕ್ಕಿ ಮುನ್ನಬೇಕು. ಇದು 8 ಅವರ್ಸ್ ಆದಮೇಲೆ ಮತ್ತೆ ರುಬ್ಬೋದು. ನಾವೀಗಾಗಲೇ ನೆನೆಸಿದ್ದೀವಿ. 8 ಅವರ್ಸ್ ಆಗಿದೆ. ಈ ರೀತಿ ನೆಂದಿದೆ. ಇವಾಗ ಇದನ್ನು ರುಬ್ಬಿ ಯಾವ ರೀತಿ ಕನ್ಸಿಸ್ಟೆನ್ಸಿಗೆ ತರಬೇಕು ಅನ್ನೋದನ್ನು ನೋಡೋಣ. ಇದು ಸಬ್ಬಕ್ಕಿ, ಇದು ಅವಲಕ್ಕಿ. ಈ ಥರ ರುಬ್ಬಿಕೊಳ್ಳಿ. ನೋಡಿ ನೀರಾಗಿದೆ. ಸಬ್ಬಕ್ಕಿ ದೋಸೆ ಹಾಕ್ತಾಯಿದ್ದೀನಿ. ಖಾಲಿ ದೋಸೆ ಥರ ಹಾಕಿದ್ದೀನಿ. ಇದರಲ್ಲಿ ದಪ್ಪನೂ ಹಾಕ್ಬೋದು. ದಪ್ಪ ಹಾಕಿದರೆ ಬಂದ್ ದೋಸೆ ಆಗುತ್ತೆ. ಈ ಥರ ಹಾಕಿದರೆ ಖಾಲಿ ದೋಸೆ ಥರ ಇರುತ್ತೆ. ಬಂದ್ ದೋಸೆ ಈ ಥರ ಹಾಕಿದ್ದೀನಿ ದಪ್ಪಕ್ಕೆ. ಇದು ತೆಳ್ಳಗೆ ಖಾಲಿ ದೋಸೆ ಥರ ಹಾಕಿದ್ದೀನಿ. ಮಸಾಲೆ ದೋಸೆ ಥರ ಕೂಡ ಹಾಕ್ಕೋಬೋದು. ಅವಲಕ್ಕಿ ಮಜ್ಜಿಗೆ ದೋಸೆ ತೋರಿಸ್ತಾ ಇದ್ದೀನಿ. ಇದು ಸೇಮ್ ಅಷ್ಟೇ, ಸೇಮ್ ಟೈಪು. ನೋಡಿ ಇದು ಅವಲಕ್ಕಿ ದೋಸೆ, ಆವಾಗಲೇ ಹಾಕಿರೋದು ಸಬ್ಬಕ್ಕಿ. ವಾಟ್ ಎ ಬ್ಯೂಟಿ. ಅವಲಕ್ಕಿ ಮಜ್ಜಿಗೆ ದೋಸೆ, ಇದು ಸಬ್ಬಕ್ಕಿ ಮಜ್ಜಿಗೆ ದೋಸೆ. 2 ಥರನೂ ತೋರಿಸಿದ್ದೀನಿ. ಮಾಡಿ ತಿಂದು ಲೈಕ್ ಮಾಡಿ. ಸೂಪರ್ ಆಂಟಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಆಂಟಿ ಹೇಳ್ದಂಗೆ ನಾನು ಟ್ರೈ ಮಾಡಿದೆ ಈ ಮಜ್ಜಿಗೆ ದೋಸೆನ. ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟಳು. ಪ್ಯಾನ್ ಕೇಕ್ ದೋಸೆ ಅಂತ ಕೇಳಿ ತಿಂತಿದ್ಲು. ಶಿ ರಿಯಲಿ ಲೈಕ್ ಇಟ್. ಇದು ನೀರು ದೋಸೆಗೆ ಕಾಂಬಿನೇಷನ್. ಇದು ಪೂರ್ ನೀರು ಹಾಕ್ತೀನಿ. ಇಷ್ಟು ಪುಡಿ ಹಾಕೋದು. ಇದು ಕರಗಿದ ಮೇಲೆ ಅದು ನೀರು ದೋಸೆಗೆ ನೆನ್ಸ್ಕೊಂಡು ತಿನ್ನೋದು. ಕುಂದಾಪುರ ಸ್ಟೈಲ್ ಇದು. ಇವಾಗ ಹಾಕ್ತಾಯಿದೆ ನೋಡಿ. ನೋಡಿ ನೀಟಾಗಿದೆ, ಸಖತ್ತಾಗಿ ಬಂದಿದೆ. ಟೇಸ್ಟ್ ನೋಡಿ ಲೈಕ್ ಮಾಡಿ. ವಾಟ್ ಕಾಂಬಿನೇಷನ್. ನೀರು ದೋಸೆ ಇದೆಲ್ಲ ಕೊಬ್ಬರಿ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ. ಐಟಮ್ ತಿಂದು